ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲನ್. ತಂದೆ ಮಗನ ಸೇಡಿನ ಕತೆ ಟಾಕ್ಸಿಕ್. ಹೌದು, ಈ ವಿಚಾರವನ್ನು ಯಶ್ ಅವರೇ ಸ್ವತಃ ಹೇಳಿಕೊಂಡಿರುವಂಥದ್ದು. ಸೊ ಟಾಕ್ಸಿಕ್ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು. ಏನು ಈ ಸ್ಟೋರಿ ಇರ್ಬೋದು? ಅಟ್ಲೀಸ್ಟ್ ಟಾಕ್ಸಿಕ್ ಅಂದರೆ ಏನಿದೆ? ಟಾಕ್ಸಿಕ್ ಅಂದರೆ ವಿಷಕಾರಿ ಅನ್ನುವಂಥದ್ದು ಅಥವಾ ನಂಜಿನ ಅಂತ ಅಂದರೆ ನಂಜು ಅಂತ ಹೇಳುವಂಥದ್ದು. ಈಗ ಟಾಕ್ಸಿಕ್ ಅನ್ನೋ ಮಾತು ಯಾವಾಗ ಬರುತ್ತೆ ಅಂದರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಇವರ ನಡುವಲ್ಲಿ ಕೆಲವೊಂದು ಟಾಕ್ಸಿಕ್ ಬಾಯ್ ಫ್ರೆಂಡ್ ಆಗಿರ್ಬೋದು, ಟಾಕ್ಸಿಕ್ ಗರ್ಲ್ ಫ್ರೆಂಡ್ ಆಗಿರ್ಬೋದು ಬರೋದನ್ನು ನಾವು ನೋಡಿರ್ತೀವಿ. ಸೊ ಆ ಥರದ್ದು ಸಾಕಷ್ಟು ಸಿನಿಮಾಗಳು ಬಂದಿದೆ. ಬಟ್ ಟಾಕ್ಸಿಕ್ ಅಂತ ಹೆಸರು ಇಟ್ಕೊಂಡು ಇಲ್ಲಿ ತಂದೆ ಮಗನ ದ್ವೇಷ ಹೇಗೆ ಬಂತು, ತಂದೆ ಮಗನ ಒಂದು ನಡುವಲ್ಲಿ ಏನು ಟಾಕ್ಸಿಕ್ ಆಗುತ್ತೆ, ಏನು ವಿಷಕಾರಿ ಅಂತದ್ದು ನಡೆಯುತ್ತೆ, ಏನು ನಂಜು ಅನ್ನೋದು ನಡೆಯುತ್ತೆ, ಸಾಕಷ್ಟು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಸೊ ನಾನು ಇನ್ನೇ ಆಲ್ರೆಡಿ ಹೇಳಿದ್ದೆ, ಯಶ್ ಅವರು ಏನೇ ಒಂದು ಹಿಂಟ್ ಕೊಟ್ಟರು ಅದಕ್ಕೆ ಕುತೂಹಲವನ್ನು ಸೃಷ್ಟಿ ಮಾಡುವಂಥ ಹಿಂಟ್ ಆಗಿರುತ್ತೆ. ಸೊ ಅವ್ರು ಯಾವುದೇ ಒಂದು ವಿಚಾರವನ್ನು ಸ್ಪಾಯ್ಲರ್ ಮಾಡಲ್ಲ, ಬಟ್ ಅಲ್ಲಿ ಏನೋ ಒಂದು ಹಿಂಟನ್ನು ಕೊಟ್ಟಿರ್ತಾರೆ ಅಥವಾ ಅಲ್ಲಿ ಏನೋ ಒಂದು ಗಿಮಿಕ್ಕನ್ನು ಇಟ್ಟಿರ್ತಾರೆ. ಸೊ ಜನಗಳಿಗೆ ಇನ್ನಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗೋಕ್ಕೋಸ್ಕರ ಸೊ ಆ ಥರದ್ದೇ ಇಲ್ಲೂ ಕೂಡ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಇದು ತಂದೆ ಮಗನ ದ್ವೇಷದ ಕತೆ ಅನ್ನೋದು. ಸೊ ಆಲ್ರೆಡಿ ರಾಯನ ಪಾತ್ರ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ರಾಯ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ರಾಯನ ಬಿಹೇವಿಯರ್ ಎಂಥದ್ದು, ಸೊ ಆಲ್ರೆಡಿ ನೋಡಿದ್ದೀರಾ. ಬಟ್ ರಾಯನ ಮಗನ ಟಿಕೆಟ್ ಅನ್ನೋ ಪಾತ್ರ ಮತ್ತೆ ಅವರು ಯಶ್ ಡ್ಯುಯಲ್ ಪಾತ್ರದಲ್ಲಿ ನಡೆಸ್ತಿದ್ದಾರೆ. ಸೊ ಹಾಗಾಗಿ ರಾಯನ ಮಗ ಟಿಕೆಟ್ ಅನ್ನೋ ಪಾತ್ರದಲ್ಲಿ ಕೂಡ ಯಶ್ ಅವ್ರ ನಟನೆ ಮಾಡ್ತಿರುವಂಥದ್ದು. ಸೊ ಅಭಿಮಾನಿಗಳಿಗೆ ಒಂದೊಂದು ಪಾತ್ರದ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಇಲ್ಲಿ ಮಹಿಳಾ ಬಳಗ ಆಗಿರ್ಬೋದು, ಮಹಿಳಾ ತಾರ ಬಳಗ ಆಗಿರ್ಬೋದು, ನಯನತಾರ ಆಗಿರ್ಬೋದು, ರುಕ್ಮಿಣಿ ವಸಂತ್ ಆಗಿರ್ಬೋದು, ಕಿಯಾರಾ ಅಡ್ವಾಣಿ ಅವರಾಗಿರ್ಬೋದು, ಸೊ ಇವರೆಲ್ಲ ನಟನೆ ಮಾಡಿರುವಂಥ ಈ ಸಿನಿಮಾ ಸೊ ದೊಡ್ಡ ಸ್ಟಾರ್ ಬಳಗವೇ ಇದೆ ಇದರಲ್ಲಿ. ಸೊ ಹಾಗಾಗಿ ಯಶ್ ಅವರ ಅಭಿನಯದ ಯಶ್ ಅವರ ಪಾರ್ಟ್ನರ್ ಆಗಿ ಯಾರು ಬರ್ಬೋದು ಅಥವಾ ನಯನತಾರ ಅವರ ಪಾತ್ರ ಏನು ಅನ್ನೋದನ್ನು ಸಾಕಷ್ಟು ಒಂದು ವಿಚಾರಗಳು ಗೊಂದಲಕ್ಕೆ ಸೃಷ್ಟಿ ಆಗ್ತಾ ಇರುವಂಥದ್ದು. ಬಟ್ ಈ ಥರ ಒಂದು ತಾರ ಬಳಗವನ್ನು ಇಟ್ಕೊಂಡು ಯಶ್ ಅವ್ರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯ ಸಿನಿಮಾವನ್ನು ಜನಗಳಿಗೆ ಕೊಡ್ತಾ ಇದ್ದಾರೆ. ಸೊ ಅವ್ರು ಹೇಳಿದಾಗ ಇದರಲ್ಲಿ ವೈಲ್ಡ್ ಸೀನ್ಗಳು ಜಾಸ್ತಿ ಇದೆ. ಯಾಕಂದರೆ ನಾವು ಟೀಸರ್ ಅಥವಾ ಟ್ರೈಲರ್ ನೋಡಿದಾಗಲೇ ನಮ್ಗೆ ಗೊತ್ತಾಗಿರುತ್ತೆ. ಸೊ ವೈಲ್ಡ್ ಸೀನ್ಗಳಾಗಿರ್ಬೋದು, ಬೋಲ್ಡ್ ಸೀನ್ಗಳು ಹೆಚ್ಚೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಸೊ ಅದಕ್ಕೆ ಹೊರತುಪಡಿಸಿ ಅದಕ್ಕೆ ಸಾಕಷ್ಟು ವಿವಾದಗಳು ಕೂಡ ಆಗಿತ್ತು. ಬಟ್ ಅದನ್ನು ಹೊರತುಪಡಿಸಿ ಟಾಕ್ಸಿಕ್ ಆಗಿ ಜನಗಳು ಈಗ ಸಿಕ್ಕಾಪಟ್ಟೆ ಕಾಯ್ತಾ ಇರುವಂಥದ್ದು. ಅದರಲ್ಲೂ ಯಶ್ ಅವರು ತಂದೆ ಮಗನ ಒಂದು ದ್ವೇಷದ ಕತೆ ಅಂತ ಹೇಳಿದಾಗ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಯಾಕಂದರೆ ತಂದೆ ಮಗನ ಬಾಂಧವ್ಯದ ಕಥೆಯನ್ನು ನೋಡಿದ್ದೀವಿ. ತಂದೆ ಮಗ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳದೆ ಇದ್ದು ಕೂಡ ಅವರ ನಡುವಲ್ಲಿರುವಂಥ ಪ್ರೀತಿ ಸ್ಟೋರಿಯನ್ನು ನಾವು ಕೂಡ ನೋಡಿದ್ದೀವಿ. ಸಾಕಷ್ಟು ತಂದೆ ಮಗಳಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ, ಬಟ್ ಆದರೂ ಕೂಡ ಅವ್ರ ನಡುವೆ ನಂಬಿಕೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಗೌರವ ಆಗಿರ್ಬೋದು ಇರೋದನ್ನು ನಾವು ಕೂಡ ನೋಡಿದ್ದೀವಿ. ಬಟ್ ತಂದೆ ಮಗನ ಅಂದರೆ ಸ್ಟಾರ್ಟಿಂಗಿನಲ್ಲಿ ತಂದೆ ಮಗನಿಗೆ ಒಂದು ಈ ಥರ ಒಂದು ಟಾಕ್ಸಿಕ್ ಆಗಿರ್ಬೋದು, ಈ ಥರ ಒಂದು ವಿಷಕಾರಿ ಘಟನೆಗಳು ಏನಾಗಿರ್ಬೋದು, ತಂದೆ ಮಗನಿಗೆ ಸೇಡ್ ಹುಡ್ಕೊಳ್ಳೋಕ್ಕೆ ಏನು ರೀಸನ್ ಇರ್ಬೋದು, ಸಾಕಷ್ಟು ಒಂದು ಗೊಂದಲವನ್ನು ಸೃಷ್ಟಿ ಮಾಡಿರುವಂಥ ಈ ಹೇಳಿಕೆ ಯಶ್ ಅವರು ಅದರ ಮೇಲೆ ಇನ್ನೊಂದು ಹೇಳ್ತಾರೆ. 1947ರಲ್ಲಿ ನಮಗೆ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ, ಆದರೆ ಗೋವಾ ಇನ್ನೂ ಕೂಡ ಪೋರ್ಚುಗೀಸರ ವಶದಲ್ಲೇ ಇರುತ್ತೆ ಅನ್ನುವಂಥದ್ದು. ಸೊ ಅಲ್ಲಿ ಆಗಿರುವಂಥ ಘಟನೆಯನ್ನು ಯಶ್ ಅವರು ಮಾಡಿರುವಂಥದ್ದು. ಅಂದರೆ ಗೋವಾದಲ್ಲಿ ಆಗಿರುವಂಥ ಕಥೆ ಏನಿದೆ ಅದನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಸೊ ಆ ಒಂದು ಕತೆಗೆ ಟ್ವಿಸ್ಟ್ ಟರ್ನ್ಸ್ ಏನಿದೆ, ಏನು ಎತ್ತ ಅನ್ನೋದನ್ನು ನಾವು ಟಾಕ್ಸಿಕ್ ಸಿನಿಮಾ ಬಂದ ಮೇಲೆ ನೋಡಬೇಕು. ಯುದ್ಧದ ಪರಿಣಾಮದಿಂದಾಗಿ ಟಾಕ್ಸಿಕ್ನ ಸಿನಿಮಾ ಹಿಂದೆ ಹೋಗಿದೆ. ಸೊ ಆದರೂ ಕೂಡ ಜೂನ್ 4ಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಏನು ಟಾಕ್ಸಿಕ್ ಅನ್ನೋದು. ಬಟ್ ಟಾಕ್ಸಿಕ್ಗಿಂತಲೂ ರಾಮಾಯಣ ಆಗಿರ್ಬೋದು, ಯಶ್ ಅವರ ಈ ಒಂದು ಸಿನಿಮಾ ಆಗಿರ್ಬೋದು ಸೊ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದ್ರೆ, ಸಾಕಷ್ಟು ಕುತೂಹಲವನ್ನು ಸೃಷ್ಟಿ ಮಾಡುವಂಥ ಸಿನಿಮಾ. ಸೊ ಅಂದರೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು ಬರುವಂಥದ್ದು ಯಶ್ ಅವರ ಅಭಿನಯದಿಂದ. ಸೊ ಹಾಗಾಗಿ ಯಥೇಚ್ಛವಾಗಿ ಜನರು ಟಾಕ್ಸಿಕ್ಗೂ ಕಾಯೋದಾ ಅಥವಾ ರಾಮಾಯಣಕ್ಕೂ ಕಾಯಬೇಕಾ ಅನ್ನೋದು ಗೊಂದಲದಲ್ಲಿದ್ದಾರೆ. ಅದರಲ್ಲಿ ಯಶ್ ಅವರ ಅಭಿಮಾನಿಗಳಿಗಂತೂ ಇಯರ್ ಫುಲ್ ಹಬ್ಬದೂಟ ಅಂತಲೇ ಹೇಳ್ಬೋದು. ಯಾಕಂದರೆ ಯಶ್ ಅವರ ದೊಡ್ಡ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾರೆ, ದೊಡ್ಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಎರಡು ಕೂಡ ನೆಗೆಟಿವ್ ಶೇಡಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ರಾವಣನ ಪಾತ್ರ ಎಂಥದ್ದು ಅನ್ನೋದು ಗೊತ್ತಿರುತ್ತೆ. ಯಾಕಂದರೆ ವಾಲ್ಮೀಕಿ ರಾಮಾಯಣ ಆಗಿರ್ಬೋದು, ಯಾವುದೇ ರಾಮಾಯಣ ಆಗಿರ್ಬೋದು, ಸೊ ರಾಮಾಯಣದಲ್ಲಿ ಯಶ್ ಅವರ ಪಾತ್ರ ಏನು, ನಿಜವಾಗ್ಲೂ ರಾವಣ ಯಾವ ರೀತಿ ಕೆಟ್ಟವನಾಗಿರ್ತಾನ, ಒಳ್ಳೆಯವನಾಗಿ ಮತ್ತೆ ಕೆಟ್ಟವನಾಗ್ತಾನ ಅಥವಾ ಸೀತೆಗೋಸ್ಕರ ಮತ್ತೆ ಕೆಟ್ಟವನಾಗ್ತಾನ. ಸೊ ಈ ಥರ ಗೊಂದಲಗಳು ಕೆಲವೊಂದು ಕಥೆಗಳ ಕಥಾ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ರಾಮಾಯಣದಲ್ಲಿ ಯಾವ ರೀತಿ ಇರುತ್ತೆ, ಯಶ್ ಅವರು ಇಂಥ ಒಂದು ಮೈಥಲಾಜಿಕಲ್ ಥೀಮ್ ಇಟ್ಕೊಂಡು ಈ ಥರ ಬರೋದು ಫಸ್ಟ್ ಟೈಮ್. ಅಂದರೆ ಜನಗಳಿಗೆ ಅದೇ ಒಂಥರ ಕುತೂಹಲ ಅಲ್ವಾ, ಯಶ್ ಅವರನ್ನು ಈ ಥರ ಮೈಥಲಾಜಿಕಲ್ ಥೀಮಲ್ಲಿ ನೋಡೋದು. ಸೊ ಅದಕ್ಕೂ ಕಾಯ್ತಾ ಇದ್ದಾರೆ. ಇನ್ನು ಟಾಕ್ಸಿಕಲ್ಲೂ ಕೂಡ ಯಶ್ ಅವರ ಪಾತ್ರ ಡಿಫ್ರೆಂಟ್ ಆಗಿದೆ, ಯಾವತ್ತೂ ಮಾಡಿರುವಂಥ ಪಾತ್ರವನ್ನು ಈಗ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಎರಡು ಸಿನಿಮಾಕ್ಕೂ ತುಂಬ ಎಕ್ಸೈಟೆಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಎರಡು ಸಿನಿಮಾಕ್ಕೂ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಯಶ್ ಅವರನ್ನು ನೆಗೆಟಿವ್ ಶೇಡಲ್ಲಿ ನೋಡೋಕ್ಕೂ ಕಾಯ್ತಾ ಇದ್ದಾರೆ, ಹೀರೋ ಶೇಡಲ್ಲಿ ನೋಡೋಕ್ಕೂ ಕಾಯ್ತಾ ಇರುವಂಥದ್ದು. ಸೊ ಹಾಗಾಗಿ ಎರಡು ಸಿನಿಮಾಕ್ಕೂ ಅಭಿಮಾನಿಗಳು ಮುಗಿಬಿದ್ದು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು.